ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲದಾಗಿ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ಯಾವುದೇ ರೀತಿಯಾಗಿರುವಂಥ ಪ್ರಶ್ನೆ ಇರಲಿ, ಏನೇ ಸಮಸ್ಯೆ ನಿಮ್ಮ ಮುಂದೆ ಇಟ್ಟರೂ ಕೂಡ ಸರಳವಾಗಿರುವಂಥ ಪರಿಹಾರಗಳು ಅಷ್ಟೇ ಪೇಷನ್ಸಿಂದ ನೀವು ತಿಳಿಸ್ಕೊಡ್ತೀರಾ. ಇದಕ್ಕೆ ಮೊದಲದಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಪ್ರಶ್ನೆ ಏನು ಅಂತಂದರೆ, ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ರೀತಿಯಾಗಿರುವಂಥ ಸಮಸ್ಯೆ, ತೊಂದರೆ, ಕಷ್ಟಕ್ಕೆ ಈಡಾಗ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಹ್ಯಾಪಿ ಲೈಫ್ ಅಥವಾ ಪೀಸ್ಫುಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು ಸಂಖ್ಯೆಗಳು ನೋಡಿದ್ರೆ ತುಂಬ ಕಡಿಮೆ ಅಂತಲೇ. ಸೊ ಇವತ್ತಿನ ಪ್ರಶ್ನೆ ಇಷ್ಟೇ ಗುರುಗಳೇ, ನನಗಿರುವಂಥ ಕಷ್ಟ ದೂರ ಆಗಬೇಕು. ಇನ್ನೂ ಹೇಳಬೇಕು ಅಂತಂದರೆ, ಈ ಕಷ್ಟ ಜಾಸ್ತಿ ಆದಾಗ ಜೀವನನೇ ಬೇಡ ಅನ್ನೋಂಥ ಒಂದು ಹಂತಕ್ಕೆ ಕೊಟ್ಟೋಗಿರ್ತಾರೆ, ಅಥವಾ ಸೂಸೈಡ್ ಅಟೆಂಪ್ಟ್ಸ್ ಮಾಡ್ಕೊಳ್ಳುವಂಥದ್ದು, ಸಾವು ಯಾವಾಗ ಬರುತ್ತೋ ಅಂತ ಯೋಚನೆ ಮಾಡೋದು, ಈ ರೀತಿ ಎಲ್ಲ ಥಿಂಕ್ ಮಾಡ್ತಿರ್ತಾರೆ. ಸೊ ಕಷ್ಟ ದೂರ ಆಗಬೇಕು, ಈ ಜೀವನನೇ ಬೇಡ ಅನ್ಸಿರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೇಗೆ ಅವರು ನಾರ್ಮಲ್ ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ ಗುರುಗಳೇ? ಆ ಕಷ್ಟಗಳು ದೂರ ಆಗಬೇಕು ಅಂದರೆ ಏನು ಮಾಡಬೇಕು? ದಯವಿಟ್ಟು ತಿಳಿಸ್ಕೊಡಿ. ಇವತ್ತು ನೀವು ಕೇಳುವಂಥ ಈ ದೊಡ್ಡ ಪ್ರಶ್ನೆಗೆ ನನ್ನ ಚಿಕ್ಕ ಉತ್ತರ ಇರುತ್ತೆ. ಅಂತಹದ್ರಿಂದ ಹೊರಗೆ ಬರ್ತಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಲ್ಲೋ ಒಂದು ಕಡೆ ನಮ್ಮನ್ನು ಕಾಡ್ತಾ ಇರ್ತಕ್ಕಂತಹ ಭಯ, ಆತಂಕ, ನೋವು, ದುಃಖ, ಕಷ್ಟ 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 ಏಳತೀರದು. ಬಹುಶಃ ನನ್ನ ಬದುಕು ಪ್ರತಿನಿತ್ಯ ಅಳುವಿನೊಂದಿಗೆ ಆರಂಭ ಆಗುತ್ತೆ, ಪ್ರತಿನಿತ್ಯ ಕಷ್ಟದೊಂದಿಗೆ ಆರಂಭ ಆಗುತ್ತೆ. ಅಂಥವರೆಲ್ಲರೂ ಕೂಡ ಈ ದಿನ ಇವತ್ತು ಇತಿಶ್ರೀ ಇಡ್ಬೋದು, ನೀವು ಇತಿಶ್ರೀ ಮಾಡಬಹುದು. ಇದ್ದೇ ದಿನ ನೀವು ಎಚ್ಚೆತ್ತುಕೊಂಡು ನಾನು ಹೇಳೋದಾದರೆ, ಗೊತ್ತಿಲ್ಲ, ಆ ಕಷ್ಟಗಳ ಸರಮಾಲೆ ಅಷ್ಟಿದ್ದರೆ ನೀವು ಯಾವುದೇ ಪೂಜೆ, ಯಜ್ಞ, ಹೋಮ, ವ್ರತ, ಹವ ನಿಮ್ಮನ್ನು ಕೈ ಹಿಡಿದಿಲ್ಲ ಅಂತಂದರೆ ಬಹುಶಃ ಸಾವು ಕೂಡ ತಂದ್ಕೊಂಡ್ಬಿಡಬೇಕು ಅಂತಿರ್ತಿರಲ್ಲ, ಅದು ಏತ್ಲಾಂಟಿತನ. ಅದನ್ನು ಪಕ್ಕಕ್ಕೆ ಬಿಟ್ಟು ಇದನ್ನು ಮಾಡಿ. ನಿಮಗೆ ಯಾವುದಂಥ ಕಷ್ಟ ಕೊಡ್ತಾ ಇದೆಯೋ ಅದರಿಂದ ಹೊರಗೆ ಬರಲಿಕ್ಕೆ ಇರತಕ್ಕಂಥದ್ದು ವಿಶೇಷವಾಗಿರತಕ್ಕಂತಹದ್ದು ಅಂತಂದರೆ 17 ಜನ ಭಿಕ್ಷುಕರಿಗೆ ಆಹಾರವನ್ನು ಕೊಡುವಂಥದ್ದು. 17 ಜನಕ್ಕೆ ಮೇಲ್ಪಟ್ಟೇ ಕೊಡಬೇಕು ಅಂತ ಹೇಳುತ್ತೆ. ಅದರಲ್ಲೂ ಕೂಡ ಈ ದಾರಿಯಲ್ಲಿ ಹೋಗ್ತಾ ಇರ್ತಾರಲ್ಲ, ಈ ನಂತರ ಗಡ್ಡ ಬಿಟ್ಕೊಂಡು, ಆ ಥರದ್ದವರು ಪಾಪ ಗೊತ್ತಿಲ್ಲ ಎಷ್ಟು ತರಹದ್ದು ಎಷ್ಟು ಜನ ಇದ್ದಾರೋ, ಅವ್ರಿಗೇನಾದರೂ ನೀವು ಹಿಡಿದು ಏನಾಗಿದೆ ಅವನ ಬದುಕು ಅಂತ ತಿಳಿದುಕೊಳ್ತಾ ಅವನಿಗೆ ಈ ಸೇವ್ ಮಾಡಿ ನೀಟಾಗಿ ಅವನ ವಸ್ತ್ರವನ್ನು ಕೊಟ್ಟು ಅವನಿಗೆ ಕೇಶವನ್ನು ಪೂರ್ಣವಾಗಿ ತೆಗೆಸಿ ಆಹಾರವನ್ನು ಕೊಟ್ಟಿದ್ದೆ ಆದರೆ ಅವನಿಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲದೆ ನೀವು ಅವನು ಗಮನಿಸ್ತಾ ಇರ್ಬೋದು. ಬಹುಶಃ ಅದೆಲ್ಲ ತೆಗೆದಾದ್ಮೇಲೆ ಅವನು ಒಂದು ಸಲ ಹೀಗೆ ಅವನ ಕೈಯಿಂದ 2 ಕೆನ್ನೆಗಳಿಗೆ ನೀವು ಮುಟ್ಕೊಂಡ್ಬಿಟ್ಟ ಅಂತಂದರೆ ಹೋಯ್ತು ನಿಮ್ಮ ದಾರಿದ್ರ್ಯ, ಹೋಯ್ತು ನಿಮ್ಮ ಕಷ್ಟ, ಹೋಯ್ತು ಅವತ್ತಿಗೆ ನಿಮ್ಮ ಕಷ್ಟ ಅಲ್ಲಿಗೆ ಕೊನೆ ಆಯಿತು ಅಂತಲೇ ಅರ್ಥ. ಹಾಗೆ ಅವನಿಗೆ ಆಹಾರವನ್ನು ಕೊಡ್ತಕ್ಕಂಥ ತಿನ್ನೋದಂದರೆ ವಿಷ್ಣುವಿನ ಕೆನ್ನೆಗಳು ಮುಟ್ಟುಕೊಂಡ ಹಾಗೇನೆ ಅವ. ಬಹುಶಃ ನಿಮ್ಮ ದಾರಿದ್ರ್ಯ, ನಿಮ್ಮ ಕಷ್ಟ ಅಲ್ಲಿಗೆ ಲಾಸ್ಟ್. ಎಷ್ಟು ಒಂದು 100 ರೂಪಾಯಿ ಇರ್ಬೋದು ಒಂದು ಊಟ. ಆ ತರಹದ 100 ರೂಪಾಯಿದ ಊಟದ ಪಾಕೆಟ್ 17 ತೊಗೊಂಡು ಎಲ್ಲೆಲ್ಲಿ ಭಿಕ್ಷುಕರು ಸಿಗ್ತಾರೆ ಒಂದೇ ದಿನದಲ್ಲೇ ಕ್ಲಿಯರ್ ಮಾಡಿದ್ದಲ್ಲ. ಒಂದೇ ದಿನದಲ್ಲೇ 17 ಜನ ಭಿಕ್ಷುಕರಿಗೆ ನೀವು ಕೊಡ್ತಾ ಬರ್ತೀನಿ ಊಟ ಅಂತಂದರೆ, ನೀವು ಯಾವತ್ತು ಏನೇನೋ ಮಾಡಿರ್ತೀರಿ ಅದೆಲ್ಲವೂ ಕೂಡ ಅದ್ಭುತ. ಆದರೆ ನಮಗಲ್ಲಿರ್ತಕ್ಕಂತಹ ಕಡು ದಾರಿದ್ರ್ಯ, ಕಡು ಕಷ್ಟ, ಬಹುಶಃ ನನ್ನ ಬದುಕೋದು ಬೇಡ, ನನಗಿನ್ನೇನೋ ತಂದ್ಕೊಂಡ್ಬಿಡ್ಬೇಕು, ನಾನು ಆಪತ್ತು ಅಂದ್ಕೋಬೇಕು ಅನ್ನುವಂಥವ್ರು ಕೂಡ ಏನು ಮಾಡಬೇಕು ಅಂತಂದರೆ ಈ ಸೇವೆಯನ್ನು ಮಾಡಬೇಕು. ಅಥವಾ ಊಟ ಮಾಡ್ತಕ್ಕಂತಹ ಜಾಗದಲ್ಲಿ ಎಲೆಗಳನ್ನು ತೆಗಿಬೇಕು. ಆಮೇಲೆ ಊಟವನ್ನು ಬಡಿಸ್ತಕ್ಕಂಥದ್ದು. ನೀವೆಲ್ಲಾದರೂ ತುಂಬ ಚೆನ್ನಾಗಿ ಟಿಪ್ ಟಾಪ್ ಹೋಗ್ಬಿಡ್ತೀರಿ, ಕೂತ್ಕೊಂಡ್ಬಿಡ್ತೀರಿ, ಊಟ ಮಾಡಿ ಬಂದುಬಿಡ್ತೀರಿ. ಅಂಥ ಜಾಗದಲ್ಲೂ ಕೂಡ ನಿಮ್ಮ ಬಂಧುಗಳದ್ದ, ನಿಮ್ಮ ಸ್ನೇಹಿತರದ್ದ, ಒಂದು ಗೃಹಪ್ರವೇಶಕ್ಕೆ ಹೋಗಿದ್ದೀರಾ, ಒಂದು ನಾಮಕರಣಕ್ಕೆ ಹೋಗಿದ್ದೀರಾ, ಒಂದು ಮದುವೆಗೆ ಹೋಗಿದ್ದೀರಾ, ಊಟವನ್ನು ಬಡಿಸಿ, ಸರ್ವೀಸ್ ಮಾಡಿ, ಸೇವೆ ಮಾಡಿ. ಯಾವಾಗ ನೀವು ಎಲ್ಲಿ ಹೋದರೂ ಕೂಡ ತಡಿಯಪ್ಪ ಗುರುಗಳು ಹೇಳಿದ್ದಾರೆ ಅಂತ ನೆನಪು ಮಾಡಿಕೊಂಡು, ನಿಮ್ಮ ಮಿತ್ರದ್ದು ಎಲ್ಲೋ ಒಂದು ಬರ್ಡೇಗೆ ಹೋಗಿದ್ದೀರಿ, ನಾಮಕರಣಕ್ಕೆ ಹೋಗಿದ್ದೀರಿ, ಅಲ್ಲಿ ಊಟ ಬಡಿಸಿ, ನಾನು ಮಾಡ್ತೀನಿ ಅಂತ ಹೇಳಿ ಬಡಿಸಿ. ಅದರದ ಪ್ರತಿಫಲ ಜಸ್ಟ್ ಅವತ್ತೇ ನೋಡಿ, ಅವತ್ತೇ ಪರೀಕ್ಷೆ ಮಾಡಿ ನೋಡಿ ನೀವು. ಅಷ್ಟು ಅದ್ಭುತವಾಗಿರುತ್ತೆ. ನಿಮ್ಮದಲ್ಲಿ ಮಾಡ್ತಿರಲ್ಲ ಅದೇನು ಅಷ್ಟು ಮಹತ್ತರ ಅನಿಸಲ್ಲ, ಅದೇನು ಅಷ್ಟು ದೊಡ್ಡಸ್ತಿಗೆ ಅನಿಸ್ಕೊಳ್ಳಲ್ಲ ಅದು. ಆದರೆ ಬೇರೆಯವರದ್ದಕ್ಕೆ, ನಿಮ್ಮ ಮಿತ್ರರದ್ದು, ಬೇರೆ ನಿಮ್ಮ ಬಂಧುಗಳದ್ದು ಹೋಗಿರ್ತೀರಲ್ಲ, ಅಲ್ಲಿ ಊಟಕ್ಕೆ ಸಂಬಂಧಪಟ್ಟ ಸೇವೆಯನ್ನು ನೀವು ಅಡುಗೆ ಭಟ್ಟ ಮಾಡ್ತಾನಲ್ಲ, ಅಲ್ಲೊಬ್ಬ ಕೆಲಸದವನು ಮಾಡ್ತಾನಲ್ಲ, ಅಲ್ಲೊಬ್ಬ ಒರೆಸೋನು ಮಾಡ್ತಾನಲ್ಲ ಕೆಲಸದವರು, ಅವರ ಕೆಲಸವನ್ನು ನೀವು ತೆಗೆದುಕೊಂಡು ಮಾಡ್ತೀನಿ ಅಂತಂದರೆ
ನಿಮ್ಮ ಕಷ್ಟ ಸಾವಿನ ಸ್ಥಿತಿ ತಲುಪಿದ್ರೂ ಕೂಡ ಬದುಕಿ ಬಿಡ್ತೀರಿ, ಭವ್ಯ ಬದುಕನ್ನು ಬದುಕಿ ಬಿಡ್ತೀರಿ. ಅಷ್ಟು ಅದ್ಭುತವಾಗಿರುತ್ತೆ. ಇನ್ನೆಲ್ಲಾದರೂ ಗುರುಗಳದು ಅಂತ ಸಿಕ್ಕುತ್ತೋ ಇನ್ನು ಹೇಳ್ತಿರೋದು ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಇರುತ್ತೆ. ಒಟ್ಟಾರೆ ಒಂದೇ ದಿನದಲ್ಲಿ 17 ಭಿಕ್ಷುಕರಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ತುಂಬ ಒದ್ದಾಟ ಮಾಡಿರ್ತಾರಲ್ಲ, ಅದರ ಜೊತೆಗೆ ಸಾಧ್ಯವಾದರೆ ಇನ್ನೊಂದಷ್ಟು ಹಣವನ್ನು ಕೂಡ ಅವರು ಕೊಡ್ತಾ ಬನ್ನಿ. ನಿಮ್ಮ ಆ ಒಂದು ದೊಡ್ಡ ನೋವಿತ್ತಲ್ಲ ಅದರಿಂದ ಹೊರಗೆ ಬರ್ತಾ ಅದ್ಭುತವಾಗಿದ್ದ ಬದುಕನ್ನು ತಾವು ಕಟ್ಟಿಕೊಳ್ತೀವಿ. ಗುರುಗಳ ಯಾವ ದಿನವನ್ನು ಆಯ್ಕೆ ಮಾಡ್ಕೊಳ್ಬೋದು, ನನಗೆ ಅನುಕೂಲ ಆಗುವಂಥ ದಿನ ಆಯ್ಕೆ? ಖಂಡಿತ ಇಂತಹದ್ದು ಅಂತಲ್ಲ, ಇನ್ಯಾವುದೋ ತಿಥಿ ವಾರ ನಕ್ಷತ್ರ ಇಲ್ಲಿ ಹಸಿವಾಗಿದೆ ಅವನಿಗೆ ಅಂತ ನಿಮಗೆ ಗೊತ್ತಿರುತ್ತೆ, ಗೊತ್ತಾಗುತ್ತೆ. ಇವತ್ತೇ ಹಿಂದೆ ಈ ಕ್ಷಣವೇ ಅದನ್ನು ಮಾಡಿ. ಖಂಡಿತ ಗುರುಗಳೇ, ಬಹಳನೇ ಉತ್ತಮವಾಗಿರುವಂಥ ವಿಚಾರನ ತಿಳಿಸ್ಕೊಟ್ರಿ. ಎಲ್ಲೋ ಒಂದು ಕಡೆ ಲೈಫೇ ಬೇಡ ಅಥವಾ ಏನಾದರೂ ನಾನು ಕನ್ನಡದಲ್ಲಿ ಕೈ ತೊಳಿತಾ ಇರ್ತೀನಿ, ಸೂಸೈಡ್ ಮಾಡ್ಕೊಂಬೋಣ ಅಂತ ಅಂದ್ಕೊಂಡಿರೋರಿಗೆ ಒಂದು ಉತ್ತಮವಾಗಿರುವಂಥ ರೆಮಿಡಿನ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಜೀವನದಲ್ಲಿ ಬೇಸರ ಆಗಿದೆ, ಈ ರೀತಿಯಾಗಿರುವಂಥ ಸಮಸ್ಯೆ ಆಗ್ತಾ ಇದೆ, ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ ಈಗಷ್ಟೇ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಯಾವ ದಿನ ಬೇಕಾದರೂ ನೀವು ಆಯ್ಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಇನ್ನು ನವಶಕ್ತಿ ಪೀಠಂನ ಪ್ರತಿಯೊಂದು ಅಪ್ಡೇಟ್ಸ್ನ ನೀವು ತಿಳ್ಕೊಳ್ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.